ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ. 22ನೇ ತಾರೀಕು ವಿದ್ಯುಕ್ತವಾಗಿ ಆರಂಭ ಆಗುತ್ತೆ. ಅದೇ ದಿನ ಅರಮನೆಯಲ್ಲೂ ಖಾಸಗಿ ದರ್ಬಾರ್ ಆರಂಭ ಆಗುತ್ತೆ. ಹಾಗಾಗಿ ಅರಮನೆಯಲ್ಲಿ ಇವತ್ತು ಸಿಂಹಾಸನ ಜೋಡಣೆ ಕಾರ್ಯ ನಡೆಯುತ್ತೆ. ಅರಮನೆಗೆ ಅರ್ಧ ದಿನ ಇವತ್ತು ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧ ಇದೆ. ಮಧ್ಯಾಹ್ನ 1 ಗಂಟೆ ತನಕ ಅರಮನೆಗೆ ಪ್ರವಾಸಿಗರಿಗೆ ಪ್ರವೇಶ ಇಲ್ಲ. ಯಾಕೆಂದರೆ ಸಿಂಹಾಸನ ಜೋಡಣೆ ಎಲ್ಲವೂ ಆಗಬೇಕು. ಪ್ರಮೋದಾದೇವಿ ಒಡೆಯರ್ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಆಗತ್ತೆ. ನಿಮಗೆ ವರ್ಷ ಪೂರ್ತಿ ಸಿಂಹಾಸನ ಹೀಗೆ ಇರಲ್ಲ, ಅದನ್ನು ಡಿಸ್ಮ್ಯಾಂಟಲ್ ಮಾಡಿಟ್ಟಿರ್ತಾರೆ, ಅದನ್ನು ಜೋಡಿಸ್ತಾರೆ. ಜೋಡಿಸಿ ಪೂರ್ವ ಪೂಜೆಗಳೆಲ್ಲ ಆರಂಭ ಆಗುತ್ತೆ. ಅಂದರೆ ದಸರಾ ದರ್ಬಾರ್ ಆರಂಭ ಆಗೋ ದಿನ ಮಾತ್ರ ಪೂಜೆ ಅಲ್ಲ, ಹಿಂದೆನೇ ಪೂರ್ವ ಪೂಜೆಗಳೆಲ್ಲ ಆರಂಭ ಆಗಿರುತ್ತೆ. ಸೊ ಹಾಗಾಗಿ ಅದು ಇವತ್ತು ಪ್ರಮೋದಾದೇವಿ ಒಡೆಯರ್ ಅವರ ಸಮ್ಮುಖದಲ್ಲಿ ಅದನ್ನು ಜೋಡಿಸುವಂತಹ ಒಂದು ಟೀಮ್ ಇದೆ, ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರು ಬಂದು ಸಿಂಹಾಸನ ಜೋಡಣಾ ಕಾರ್ಯ ನೋಡಿ, ಎಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬರ್ತಾ ಇದೆ. ನಿನ್ನೆ ಎಲ್ಲ ದಸರಾ ಆನೆಗಳಿಗೆ ಕುಶಾಲತೋಪು ಹಾರಿಸುವಂತಹ, ಗುಂಡು ಹಾರಿಸುವಂತಹ ತಾಲೀಮ್ಗಳೆಲ್ಲ ನಡೀತು. ಪ್ರತಿದಿನ ಮೆರವಣಿಗೆ ನಡೀತಾ ಇದೆ. ಅದು ಒಂದು ಕಡೆ. ಅರಮನೆಯ ಒಳಗಡೆ ಸಿದ್ಧತೆಗಳು ಹೇಗಾಗ್ತಾ ಇದೆ, ನೀವು 365 ದಿನವೂ ಅಂಬಾರಿ ನೋಡ್ಬೋದು, ಚಿನ್ನದ ಅಂಬಾರಿ ಶೋಕೇಸಲ್ಲಿ ಇಟ್ಟಿರ್ತಾರೆ, ಆಯಿತಾ. ಬಟ್ ಸಿಂಹಾಸನ ನೋಡೋದಕ್ಕೆ ಸಿಗಲ್ಲ. ಈ ಟೈಮ್ನಲ್ಲಿ ಸಿಂಹಾಸನವನ್ನು ನೀವು ನೋಡಬಹುದು. ಇವತ್ತು ಅದರ ಜೋಡಣಾ ಕಾರ್ಯ ಎಲ್ಲವೂ ಕೂಡ ನಡೆಯುತ್ತೆ.